ಕೃಷ್ಣ ಎಷ್ಟು ಮಂದಿ ಮದುವೆ ಆಗಿದ್ದ? ಯಾರ ಮದುವೆಗೆ ಹೋಗಿದ್ರಿ? ಹೇಳಿದ್ರೆ ಆಗ್ಲಿ 16,000 ಅಂತ. ಒಬ್ಬಕ್ಕಿಂತ ಮದುವೆಗೆ ಹೋಗಿದ್ರಿ? ಒಬ್ಬರು ಹೋಗಿಲ್ಲ. ಏನು ಬಿಡ, ಅದ್ರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ. ಅಂತೂ ಒಟ್ಟು ಅಷ್ಟು ಮಂದಿ ಮದುವೆ ಆಗಿದ್ದ ಅಂತ ಹೇಳ್ಕೊಂತ ಬಂದಾರ. ನಾವು ಕೇಳ್ಕೊತ ಬಂದೀವಿ. ಇರ್ಲಿ ಕೇಳಿ, ಆ 16,000 ಜನರೊಳಗೆ ರಾಧಾ ಮೇಲೆ ಇಲ್ಲ ಬದ್ಧ ಪ್ರೇಮ. ರಾಧಾ ಅಂದ್ರೆ ಮುಗಿದು ಹೋಯ್ತು ಕೃಷ್ಣನಿಗೆ. ಅರೆ ಕಟ್ಕೊಂಡಾಕಲ್ಲ ಏನಂತ ನಿಮಗೆ ಮುಂದೆ ಗೊತ್ತಾಯ್ತು. ಹಂಗಾಗಿ ಅದಕ್ಕೆ ಹೇಳೋದು ಬೇಡ. ಏನ್ ಆಶ್ಚರ್ಯ, ಕಟ್ಕೊಂಡಾಕಿ ಮೇಲೆ ಅಷ್ಟೇ ಕೂಡ ಪ್ರೇಮ ಇಲ್ಲ. ಗೊತ್ತಾಗ್ತಲ್ಲ ಮುಂದೆ? ಗೊತ್ತಾಗಿಲ್ಲ ಅಂದ್ರೆ ಹೇಳ್ರಿ. ಗೊತ್ತಾಗೈತಿ ನಿಮಗೆ, ನಕ್ಕಿರಂದ್ರೆ ಗೊತ್ತಾಗೈತಿ ಅಂತ. ಎಷ್ಟು ಪ್ರೇಮ ರೀ! ಕುಂದ್ರು ಅಂದ್ರೆ ಕುಂದುತ್ತಿದ್ದ, ಏಳು ಅಂದ್ರೆ ಹೇಳ್ತಿದ್ದ, ಉಣ್ಣಂದ್ರೆ ಉದ್ದಿದ್ದ, ಉಡುಗಾಡಂದ್ರೆ ಬಿಡ್ತಿದ್ದ, ಮಲಗಂದ್ರೆ ಮಲಿಗೆ ಬಿಡ್ತಿದ್ದ, ಸ್ನಾನ ಮಾಡಂದ್ರೆ ಸ್ನಾನ ಮಾಡ್ತಿದ್ದ. ಅವ ಏನ್ ಹೇಳ್ತಾನ ಅದು ಅವಳು ಏನ್ ಹೇಳ್ತಾನ ಅದೇ. ಅವನದೇನು ಇಲ್ಲ. ಹೀಗೆ ನಡೀತು. ಇದನ್ನ ಉಟ್ಕೋ, ಇದು ಬೇಡ, ಸರಿ. ಎಲ್ಲದಕ್ಕೂ ಅವಳು ಹೇಳಿದ್ದೆ. ವಿಚಾರ ಮಾಡಿದ್ಲು ರಾಧಾ. ಅರೆ ಜಗತ್ತಿಗೆ ಒಡೆಯವ, ಎಲ್ಲರಿಗಿಂತ ದೊಡ್ಡವ, ಎಲ್ಲರಿಂದ ಪೂಜೆಗೊಳ್ಳುವವ, ಇಂಥವ ನಾ ಹೇಳ್ದಂಗ ಕುಂದ್ರಂದ್ರೆ ಕುಂದ್ರೋದು, ಏಳಂದ್ರೆ ಹೇಳೋದು. ನಾನು ಹೆಂಗಿರ್ಬೇಕು ಬಂದು ನೋಡಿ. ನಾನು ಹೆಂಗಿರ್ಬೇಕು, ನಾ ಹೇಳ್ದಂಗ ಎಲ್ಲ ನಂದ. ಬಂದು ಕೂಡ್ಲೇ ಅವನಿಗೆ ಗೊತ್ತಾಗ್ತದು, ಅಯ್ಯೋ ಹುಚ್ಚಿ, ಕೆಡಿಸಿಕೊಂಡಿ, ನೀನ್ ಬದಲಿ ಆಗಿಬಿಟ್ಟಿ, ಹಿಂಗಾಗಬಾರ್ದಾಗಿತ್ತು ಅನ್ಕೊಂಡ. ಅದು ಅತಿ ಆತು, ಅತಿ ಮಾಡುತ್ತದು ಹಂಗ. ಅದು ಕಡಿಮೆ ಮಾಡೋದಲ್ಲ. ಅದು ಬಂತಂತಂದ್ರೆ ಬೆಳ್ಕೊಂತ ಹೋಗೋದ ಹೊರತಾಗಿ ಕಡಿಮೆ ಆಗೋದಲ್ಲ. ಅತಿರೇಕ ಆದಾಗ ಉಲ್ಟಾ ಆದವ. ತಿರುಗಿ ನಿಂತ ಕೃಷ್ಣ ಏನ್ ಹೇಳ್ತಾಳ ಅದರ ವಿರುದ್ಧ, ಹಿಂಗಾದಾಕಿಗೆ ಹಿಂಗಾಗಿಬಿಟ್ರೆ ಹೆಂಗಾಗಿರ್ಬೇಡ. ವಿಪರೀತ ನೋವು, ಚಿತ್ರ ಹಿಂಸೆ, ಊಟ ಬಿಟ್ಟು ಬಿಡು, ಮಲಗು, ನೀರು ಕುಡಿಲಿಲ್ಲ ಬಿಡು, ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಿಲ್ಲ. ಮಾತಿಲ್ಲ, ಕಥೆ ಇಲ್ಲ, ಹೊಳೆ ನೋಡಂಗಿಲ್ಲ. ಹಳೆ ಕೃಷ್ಣ ಎಲ್ಲಿ ಹೋಗಿ? ಅವ ಎಲ್ಲಿ ಹೋಗಿಲ್ಲ, ಅಲ್ಲೇ ಅದರ. ನೀ ಏನಾದಿ? ವಿಚಾರ ಮಾಡ್ರಿ. ಬಹಳ ಮಂದಿರುವಂತಹ ರಾಧೆ ಇದ್ದು ಪ್ರಯೋಜನ ಇಲ್ಲ, ಸತ್ತು ಬಿಟ್ರೆ ಆಯ್ತು ಅಂತ ಸೀದ ತುಂಬಿ ಹರಿಯುವ ನದಿಗೆ ಹೋಗ್ಯಾಳ. ಇನ್ನೇನು ಹಾರಿ ಸಾಯ್ಬೇಕನ್ನೋದ್ರೊಳಗನ ಅಲ್ಲಿ ನೀರಾಗ ಕೊಳಲು ಬಂತು. ನೀರಾಗ ಹಿಂಗ ತೇಲ್ಕೊಂತ ಕೊಳಲು ಬಂತು. ಇದು ಕೃಷ್ಣನ ಕೈಯ ಕೊಳಲು. ಇದು ಆತನ ಕೈಯಿಂದ ಎಂದೂ ಆಗಲಿರಲಿಲ್ಲ. ನಾನು ಎಂದ ಅವನನ್ನು ಸೇರಿದ್ದೇನೆ, ಅಂದಿನಿಂದ ಇಂದಿನವರೆಗೆ ಎಂದೂ ಕೂಡ ಅಗಲದೇ ಇರುವಂತಹ ಈ ಕೊಳಲು ಆತನನ್ನ ಬಿಟ್ಟು ಇದು ಇರ್ತಿರ್ಲಿಲ್ಲ, ಇದನ್ನ ಬಿಟ್ಟು ಆತ ಇರ್ತಿರ್ಲಿಲ್ಲ. ಇದು ಹಾಗೆ ಬಂತ ಅನ್ಕೊಂಡು ಕೊಳಲೆ, ನೀನು ಯಾರು ಅಂತ ಕೇಳಿದಾಗ ನಾನು ಬೇರೆ ಯಾರು ಅಲ್ಲ, ಕೃಷ್ಣನ ಕೈಯರು ಕೊಳಲೆ ಅಂತ 1 ನಿಮಿಷ ನಿಂತ್ಕೊಂತು. ಯಾಕೆ ನಿನಗೇನು ಮೋಸ ಮಾಡ್ಯಾನು? ನಿನಗೇನು ಮಾಡ್ಯಾನ? ನನಗೆ ಮಾಡ್ದಂಗೆ ಮಾಡ್ಯಾನು? ಇಲ್ಲ ರಾಧಾ, ನನಗೇನೂ ಮಾಡಿಲ್ಲ. ನಾನು ಮೊದಲು ಹೆಂಗಿದ್ದೆ ಈಗೂ ಹಂಗಾದೀನಿ. ನಾನು ಮೊದಲು ಹೆಂಗ ಕಾಣ್ತಿದ್ದ ಈಗೂ ಹಂಗ ಕಾಣ್ತಾನ. ನೀನು ಹಿಂಗ ಬಂದಿದಿ, ನೀ ಇನ್ನೇನು ಬದುಕಲ್ಲ ಅನ್ನೋದಕ್ಕೆ ಒಂದು ಮಾತು ಹೇಳಿ ಹೋಗಕ್ಕೆ ತಪ್ಪಿಸಿಕೊಂಡು ಬಂದೀನಿ. ಹೇಳಕೊಳ್ಳೋದು ತಪ್ಪಿಸಿಕೊಂಡು ಬಂದಿದ್ದೀನಿ. ನನಗೊಂದು ಮಾತು ಹೇಳ್ತೀಯ, ಏನು? ನೀ ಯಾಕೆ ಸಾಯಕ್ ಬಂದಿ? ನೀನ ನೋಡಿಲ್ಲ ಎಷ್ಟು ಅಲಕ್ಷ್ಯ ಮಾಡ್ಯಾನ ಹುಚ್ಚಿ. ಹಂಗಿಲ್ಲ. ಅವ ನಿನ್ನ ಮೇಲೆ ಬಹಳಷ್ಟು ಪ್ರೇಮ ಇದ್ದ. ಎಲ್ಲಿ ತನಕ? ನೀನು ಒಳಗೆ ಖಾಲಿ ಇರುವ ತನಕ. ಎಲ್ಲಿ ತನಕ ಖಾಲಿ ಇದ್ದಿ ಅಲ್ಲಿ ತನಕ ನಿನ್ನೆ ಪ್ರೀತಿ ಮಾಡಿದ. ಯಾವಾಗ ನಿನ್ನೊಳಗೆ ನಾನು ಅನ್ನೋದು ತುಂಬಿಕೊಂತು, ನನ್ನಿಂದ ಅನ್ನೋದು ತುಂಬಿಕೊಂತು, ನನ್ನ ಕೈಯಾಗಿವ ಅನ್ನೋದು ಬಂತು, ಅವಾಗ ನಿನ್ನ ಲಕ್ಷ್ಯ ಮಾಡಿದ. ಮತ್ತೆ ನಿನ್ನೆ ಯಾವಾಗೋ ಲಕ್ಷ್ಯ ಮಾಡಿಲ್ಲ. ಕೊಳಲು ಹೇಳ್ತದೆ, ನನ್ನೊಳಗೆ ಏನೂ ಇಲ್ಲ. ಕೊಳಲಿನೊಳಗೆ ಏನಾರು ಇರ್ತೈತೆ ನೋಡಿರಿ, ಈ ತುದಿಯಿಂದ ಆ ತುದಿ ಬಟಾ ಬೈ. ಕೊಳಲು ಹೇಳುತ್ತೆ, ನನ್ನೊಳಗೆ ಏನೂ ಇಲ್ಲ, ನಾ ಪೂರಾ ಖಾಲಿ. ಒಳಗೆ ನೋಡಿದ್ರೆ ಪೂರಾ ಖಾಲಿ ಅದೀನಿ. ಹಂಗಾಗಿ ಅವ್ನಿಗೆ ಭಾಳ ಬೇಕಾಗಿ ನೀನು ಒಳಗೆ ಖಾಲಿ ಆದ್ರು ಮತ್ತೆ ಹೊಳೆ ಕರ್ಕೊಂತಾನ. ಮತ್ತೆ ನೀ ಹೇಳ್ದಂಗೆ ಕೇಳ್ತಾರೆ. ಇಲ್ಲ